ಪ್ರಭಾವಿ ಶಾಸಕ ಬಾರೋ ಅಪರೂಪದ ಮುಳ್ಳಂದಿ ಮುನಿರತ್ನ ಅವರ ಮೇಲೆ ಆರೋಪ ಇದು. ಹೇಳ್ರಪ್ಪ. ಒಬ್ಬ ಕಾಂಟ್ರಾಕ್ಟರ್ಗೆ ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈದು ಬೆದರಿಕೆ ಹಾಕಿ ದುಡ್ಡು ವಸೂಲಿಗೆ ಪ್ರಯತ್ನ ಮಾಡಿದ್ರು ಮುನಿರತ್ನ ಅಂತ. ಅದೇ ಆಡಿಯೋದಲ್ಲಿ, ಆಡಿಯೋ ರೆಕಾರ್ಡಿಂಗ್ ಇದೆ, ಅದನ್ನ ಕೇಳಿಸೋದು ಕಷ್ಟ, ಹಂಗಿದೆ ಅದು. ಕೊಡ್ತೀನಿ. ನಿಮ್ಮ ಅಮ್ಮನ ಕೇಸ್ ಬಂದ್ರೆ ಕೊಡ್ತೀಯ? ಸಾಮಾನು ಕೊಡ್ತೀನಿ. ನಿಮ್ಮ ಅಮ್ಮನ ಯಾರಿಗಾನ ಅಡ್ಡ ಇಟ್ಬಿಡ್ತಾನೆ ಕೊಡ್ಬೇಕಾ? ಅಥವಾ ನೀನು ನನ್ನ ಮನೆಯವ್ರನ್ನ ಬೇರೆ ಬೇರೆಯವ್ರನ್ನ ಮಲಗಿಸ್ತೀಯಲ್ಲೋ, ನನಗೆ ಮಲಗಿಸೋ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ? ರಬೀಶ್ ಏನು ಗೌಡ ತಾನೇ? ಹೌದಾ? ನಿಮ್ಮ ಅಮ್ಮನ ನನಗೆ ಮಲಗಿಸೋ. ಸಾಮಾನು ಕೊಡ್ತೀನಿ. ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ? ಹಾಂ, ಅಲ್ಲೋ ಆ ಸೂಳೆ ಮಗನ ಜೊತೆ ಯಾಕೋ ಸೇರ್ತೀಯ, ಒಲೆಯರೋನ್ ಜೊತೆ? ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರೆ. ಒಬ್ಬ ಗೌಡ ಆಗಿ ಆ ಒಲೆಯರೋನ್ಗೆ ಯಾಕೋ ಸಾಕ್ತೀಯ? ಏ ಲವಡಕ್ಕೆ ಬಲ್ ಸೂಳೆ ಮಗನೇ, ನಾನು 5 ವರ್ಷ MLA ಕಣೋ. ಅವನಮ್ಮ ನಾವು ಏನು ಶಾಟ್ ಹಾರ್ಕಂತಾನೋ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಅಲಾಮ್ ಕೋರ್ ನನ್ನ ಮಗನೇ, ನಿನ್ನ ಅಮ್ಮ ನೀನು ಹೆಂಗಿಲ್ದಂಗೆ ಮಾಡಕ್ ಕೊಡ್ತೀನಲ್ಲೋ. ಆತ ಬಂದು ಅಟ್ರಾಸಿಟಿ ಕೇಸ್ ಕೊಟ್ಟ. ಮುನಿರತ್ನ ಅವ್ರು ಹೇಳ್ತಾರೆ, ಈಗಿನ ಕಾಲದಲ್ಲಿ ಏನೇನೋ ಆಡಿಯೋ ಸೃಷ್ಟಿ ಮಾಡಬಹುದು. ತೆಲಂಗಾಣದಲ್ಲಿ ಅಮಿತ್ ಶಾ ಅವರ ಆಡಿಯೋನೇ ಡೂಪ್ಲಿಕೇಟ್ ಮಾಡಿದ್ರು, ಹಂಗೆ ನಂದು ಆಡಿಯೋ ಮಾಡಿದ್ದಾರೆ ಅಂತ. ನನ್ನ ಮೇಲೆ ಆಣೆ ಇಟ್ಟು, ನನ್ನ ಮೇಲೆ ಆಣೆ ಇಟ್ಟು. ಈಗ ಹಿ ಈಸ್ ಅರೆಸ್ಟೆಡ್. ಕೋಲಾರದಲ್ಲಿ ಅರೆಸ್ಟೆಡ್ ಮುನಿರತ್ನ. ಕರ್ಕೊಂಡ್ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಮುಕ್ಕೊಳ್ಳೋಣ ರಾಡಿ ತೆಗಿತಾರೆ, ರಾಡಿನ. ಕೊಲೆ ಬೆದರಿಕೆ, ಜಾತಿ ನಿಂದನೆ, ಲಂಚಕ್ಕೆ ಬೇಡಿಕೆ ಆರೋಪಗಳು. ಉಗಿರಿ ಕ್ಯಾಕರ್ಸಿ, ಅಲ್ಲಿಗೆ ಕೆರ ಕಿತ್ತೋಗಂಗ್ ಹೊಡೀರಿ, ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ತಕ್ಷಣ ಇವರನ್ನು ಅರೆಸ್ಟ್ ಮಾಡಬೇಕು ಅಂತ ಕಂಪ್ಲೇನೆಂಟ್ಗಳ ಪ್ರೆಷರ್ ಜೋರಾಗಿತ್ತು. ಪೊಲೀಸರು ಆಕ್ಟಿವ್ ಆದ್ರು. ಕೋಲಾರದ ಹತ್ರ ಮುಳುಬಾಗಿಲು, ಆಂಧ್ರ ಪ್ರದೇಶಕ್ಕೆ ಹೋಗೋ ತಯಾರಿಯಲ್ಲಿದ್ದರಂತೆ ಮುನಿರತ್ನ. ಅಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಯಿತು. ನೀನ್ 7 ಮೀನ್ರಿ ಆದ್ರೆ ನಾನು 14 ಮೀನ್ರಿ. ಇದು ಆಕ್ಚುಲಿ ಎಲ್ಲ ತೆರ್ಕೊಂಡಿದ್ದು ನೆನ್ನೆ ಮಧ್ಯಾಹ್ನ. ಒಬ್ಬ ಕಸ ಗುತ್ತಿಗೆದಾರ ಅವರು ಮಾಡಿದ ಕಂಪ್ಲೇಂಟ್ನಿಂದ. ಚಲುವರಾಜ ಅಂತ ಹೆಸರು. ಇದರಲ್ಲಿ ಜಾತಿ ನಿಂದನೆ ಇರೋದ್ರಿಂದ ಜಾತಿಯ ರೆಫರೆನ್ಸ್ ಅನಿವಾರ್ಯ. ಚಲುವರಾಜ ಬೈ ಕಾಸ್ಟ್ ಒಬ್ಬ ಒಕ್ಕಲಿಗರು, ಗೌಡ್ರು. ಇವ್ರ ಕಂಪ್ಲೇಂಟ್ ಏನು? ಕಸ ಗುತ್ತಿಗೆದಾರರು ಆ ಟ್ರಕ್ ಟರ್ಮಿನಲ್ನ ಕಸ ಕಲೆಕ್ಷನ್ ಮಾಡೋದಕ್ಕೆ ಆಟೋಗಳು ಬೇಕು, ಕಸ ಸಂಗ್ರಹಿಸುವ ಆಟೋಗಳು. ಆಯ್ತು, ಆಮೇಲೆ ಅವುಗಳನ್ನ ನಿನಗೆ ನಾನು ಸ್ಯಾಂಕ್ಷನ್ ಮಾಡಿಸಿ ಕೊಡ್ತೀನಿ ಅಂತ ಮುನಿರತ್ನ ದುಡ್ಡು ಇಸ್ಕೊಂಡಿದ್ರಂತೆ. ಅವರೊಂದು ರೆಫರೆನ್ಸ್ ಏನು ಶಿಫಾರಸು ಪತ್ರ ಕೂಡ ಬರೆದಿದ್ರು. ಆ ನಂತರ ಅದೇನೂ ಆಗಿಲ್ಲ. ಬಟ್ ಹಿ ಗಾಟ್ ದ ಕಾಂಟ್ರಾಕ್ಟ್. ಕಸ ಸಂಗ್ರಹಿಸುವ ಗುತ್ತಿಗೆ ಇವ್ರಿಗೆ ಸಿಕ್ತು. ಏನೇನು ಪ್ರಾಬ್ಲಮ್ಮು? ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಈ ಚಲುವರಾಜು ಮುನಿರತ್ನ ಕೊಡಬೇಕು ಅಂತ ಏನೋ ಮಾತಾಗಿತ್ತಂತೆ. ಆಯ್ತು, ಆಮೇಲೆ ಈ ಚಲುವರಾಜು ಕೊಟ್ಟಿಲ್ವಂತೆ. ಯಾಕೆ ಕೊಟ್ಟಿಲ್ಲ ಅಂತ ಕರೆಸಿ ಬೈದಿರೋದಿದು. ಬಹಳ ದೊಡ್ಡ ಶುದ್ಧ ಅವಮಾನ ಅದು. ಅವರು ಆಡಿಯೋ ರಿಲೀಸ್ ಮಾಡಿದ್ರು. ಮೇ 18ನೇ ತಾರೀಕು ಮನೆಗೆ ಕರೆಸಿ ಕೆಟ್ಟ ಕೊಳಕ ಬೈದ್ರು ಅಂತ. ನಿಮ್ಮ ಅಮ್ಮನ ಯಾರಿಗಾನ ಅಡ್ಡ ಇಟ್ಬಿಡ್ತಾನೆ ಕೊಡ್ಬೇಕಾ? ಅಥವಾ ನೀನು ನನ್ನ ಮನೆಯವ್ರನ್ನ ಬೇರೆ ಬೇರೆಯವ್ರನ್ನ ಮಲಗಿಸ್ತೀಯಲ್ಲೋ, ನನಗೆ ಮಲಗಿಸೋ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಆ ನಂತರ ಹೋಗಿ ಪೊಲೀಸ್ ಕಮಿಷನರ್ ದಯಾನಂದರ ಮುಂದೆ ಚಲುವರಾಜು ಕಂಪ್ಲೇಂಟ್ ಮಾಡಿದ್ರು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.